ಫ್ರೆಂಡ್ಸ್, ಇವತ್ತು ಏನು ಮಾಡೋಣ ಅಂತಂದೇಳಿ ನೋಡೋಣ. ಇವತ್ತು ನಾನು ಟೊಮೊಟೊ ಚಟ್ನಿ ಮಾಡ್ತಾಯಿದ್ದೀನಿ. ತುಂಬ ಸಖತ್ತಾಗಿದೆ ಟೊಮೊಟೊ ಚಟ್ನಿ. ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ವಿಡಿಯೋ ನೋಡುತ್ತಿರೋ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ನಾಗವೇಣಿ ರಾಜೆ. ತುಂಬ ಸಿಂಪಲ್ಲಾಗಿ ಐತಿ, ಆದ್ರೆ ವೆರಿ ಟೇಸ್ಟ್ ಐತಿ. ಪಟ್ ಅಂತಂದು ಹೇಳಿ ವಿಡಿಯೋ ಸೇವ್ ಮಾಡ್ಕೊಂಬಿಡ್ರಿ ನೀವು, ಅಂದ್ರೆ ನಿಮಗೆ ಇಲ್ಲಿ ಮಿಸ್ ಆಗಿಬಿಡ್ತೈತಿ. ಹಾಗಾದ್ರೆ ಹೇಗೆ ಮಾಡೋದು ಅಂತಲೇ ನೋಡ್ಕೋಬೇಕು ಅಂತಂದ್ರೆ ನೀವು ವಿಡಿಯೋ ಸ್ಕಿಪ್ ಮಾಡೋದು ನೋಡ್ಕೊಂಡ್ರಿ ಅಂದ್ರೆ ಗೊತ್ತಾಗ್ತೈತಿ. ಇಲ್ಲಿ ನಾವು ಒಂದು ಕುಕ್ಕರ್ ತಗೊಂಬಿಟ್ಟು ನಾನು ಟೊಮೊಟೊ ನೋಡ್ರಲ್ಲಿ ಒಂದರಲ್ಲಿ 4 ಅಥವಾ 5 ಪೀಸ್ ಮಾಡಿಕೊಂಡು ಈ ಥರ ನಾನು ಎತ್ತಿಡ್ಕೊಂಡಿದ್ದೇನೆ. ನಾನು ಒಂದು ಹೋಳಲ್ಲಿ 4 ಪೀಸ್ ಮಾಡ್ಕೊಂಡಿದ್ದೇನೆ. ಆ್ಯಕ್ಚುಲಿ 8 ಪೀಸ್ ಆಗುತ್ತೆ. ಈ ಥರ ಮಾಡಿಕೊಂಡು ಇಲ್ಲಿ ಮೆಣಸಿನ್ಕಾಯಿ, ನೀವು ಖಾರ ಜಾಸ್ತಿ ತಿನ್ನೋರಾದರೆ ಖಾರ ನೋಡ್ಕೊಂಡು ಹಾಕ್ಕೊಳ್ರಿ. ನಾನು ಇಲ್ಲಿ ಮೀಡಿಯಮ್ ಖಾರ ಇರೋ ಮೆಣಸಿನ್ಕಾಯಿನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಸಿಂಪಲ್ ಇದು, ಏನು ಕಷ್ಟ ಇಲ್ಲ. ಪಟ್ಟಂತ ಮಾಡ್ಕೊಂಬಿಡ್ಬೋದು. ಕೊಬ್ಬರಿ ಚಟ್ನಿ ಎಲ್ಲ ತಿಂದರಿಗೆಲ್ಲ ಬೇಜಾರಾದ್ರಿಗೆಲ್ಲ ಇದನ್ನು ಮಾಡ್ಕೊಂಬಿಡ್ಬೋದು. ಹಾಗೆ ಇಲ್ಲಿ ಹಸಿ ಶುಂಠಿನ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಒಂದು ಕಾಲು ಲೋಟದಷ್ಟು ಒಂದು 10 to 50 ml ಅಷ್ಟೇ ನೀರು ನೀವು ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಹಿಡ್ಕೊಂಬಿಟ್ಟು ಒಂದು 3 ವಿಸಿಲ್ ಹಾಕ್ಕೊಂಬಿಡ್ಬೇಕು. ಅಂದರೆ ಇದು ಕುಕ್ಕರ್ ಫ್ರೆಷರಿಗಿನ ಅದೆಲ್ಲ ಬೆಂದ್ಕೊಂಡ್ಬಿಡ್ತೈತಿ. ಮತ್ತು ಸ್ಲೋ ಉರಿ ಇಟ್ಬಿಟ್ರೆ ಸೀದ್ ಹೋಗುತ್ತೆ ಅಂತಂದು ಹೇಳಿ ನಾನು ಮೀಡಿಯಮ್ ಫ್ಲೇಮ್ ಅಂತ ಹೇಳಿದೆ. 3 ವಿಶಿಲ್ ಬರೋವರೆಗೂ ವೆಯ್ಟ್ ಮಾಡಿರಿ. ನೋಡಿರಿ ಇವಾಗ ಎಷ್ಟು ಚೆನ್ನಾಗಿ ಅದು ಸಾಫ್ಟಾಗಿ ಬೆಂದಿರ್ತೈತಿ. ಮತ್ತು ಮೆಣಸಿನ್ಕಾಯಿ ಅದೆಲ್ಲ ಕರೆಕ್ಟಾಗಿ ಚೆನ್ನಾಗಿ ಮಾಡ್ಕೊಂಬಿಡ್ಬೋದು ನಾವು, ಏನು ತೊಂದರೆ ಇಲ್ಲ. ಇದು ದೋಸೆಗೆಲ್ಲ ನಾವು ಕೊಬ್ಬರಿ ಚಟ್ನಿ ಬೇಡಪ್ಪ ಅಂತಂದಾಗ ಸ್ಪೆಷಲ್ಲಾಗಿ ಅಥವಾ ಕೊಬ್ಬರಿ ಚಟ್ನಿ ತಿಂದೇ ಇರ್ತಾರೆ ಆ ಟೈಮಲ್ಲೆಲ್ಲ, ಕಾಯಿ ಇರೋಂಗಿಲ್ಲ ಮನೆಯಲ್ಲಿ. ಆ ಟೈಮಲ್ಲೆಲ್ಲ ಏನು ಚಟ್ನಿ ಮಾಡಬೇಕು ಅಂತ ನಮ್ಮ ಹೆಣ್ಮಕ್ಳಿಗೆಲ್ಲ ಕಿರಿಕಿರಿ ಅಲ್ಲ. ಆವಾಗ ಅದು ತಣ್ಣಗಾಗೆಲ್ಲ ನಾನು ಬಿಟ್ಟಿದ್ದೇನೆ ನೋಡಿರಿ. ಹಾಗೆ ಅದು ತಣ್ಣಗಾಗಲಿ ಅಂತಂದೇಳಿ ಅದು ರುಬ್ಬದೈತಿ. ಅಷ್ಟರೊಳಗೆ ಇಲ್ಲೊಂದು ಬಾಳಿಗೆ ಹಿಡ್ಕೊಂಬಿಟ್ಟು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಉದ್ದಿನಬೇಳೆ, ಸಾಸಿವೆ, ಜೀರಿಗೆ ಒಗ್ಗರಣೆ ಕೊಡ್ಕೊತಾ ಇದ್ದೀನಿ. ಇದೇನಪ್ಪ ಅಂತಂದ್ರೆ ಮಾಡಿದ ತಕ್ಷಣ ತಿಂದುಬಿಡ್ಬೇಕು. ಆವಾಗಲೇ ತಿಂದರೆ ಭಾಳ ಟೇಸ್ಟ್ ಇರ್ತೈತಿ. ಮಧ್ಯೆ ಚಟ್ನಿ ತಿನ್ನೋಕೆ ಪ್ರಕಾರ ಉದ್ದಿನಬೇಳೆ ಬರುತ್ತಲ್ಲ ಕುರುಮ್ ಅಂತಂದು ಹೇಳಿ, ಅದು ಸಖತ್ತಾಗಿ ಟೇಸ್ಟ್ ಇರ್ತೈತಿ. ನೀವು ಮಧ್ಯಾಹ್ನ ಅಥವಾ ಸಾಯಂಕಾಲ ತಿನ್ಬೇಕಾದ್ರೆ ಉದ್ದಿನಬೇಳೆ ಎಲ್ಲ ಸಾಫ್ಟಾಗಿ ಬರ್ತದೆ ಚಟ್ನಿ ಒಳಗೆಲ್ಲ ಇದ್ದು. ಹಾಗಾಗಿ ನಾನು ಮಾಡಿದ ತಕ್ಷಣ ತಿಂದುಬಿಡ್ಬೇಕಂದ್ರೆ ದೋಸೆ ಗೀಸೆ ಮಾಡಿದಾಗೆಲ್ಲ ಆವಾಗೇ ತಿಂದುಬಿಡ್ತೀವಿ. ಅವಾಗ ಚೆನ್ನಾಗಿರ್ತೈತಿ ದೋಸೆ. ಎಲ್ಲದಕ್ಕೂ ಭಾಳ ಅನುಕೂಲ ಐತಿದೆ ನೋಡಿರಿ. ಉದ್ದಿನಬೇಳೆ ಹಾಕ್ಕೊಂಡೆ, ಹಾಗೆ ಉದ್ದಿನಬೇಳೆ ಫ್ರೈ ಆಗ್ತಿದ್ದಂಗೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡೆ. ಇವೆಲ್ಲ ಕೂಡ ಚೆನ್ನಾಗಿ ಚಟಪಟ ಅನ್ನಲಿ. ಹಾಗೆ ಕರಿಬೇವು, ಸ್ವಲ್ಪ ಹಿಂಗೂ ಹಾಕ್ಕೊಂಬಿಡ್ರಿ. ಇಲ್ಲೆಲ್ಲ ಫ್ರೈ ಮಾಡ್ಕೋಬೇಕಂದ್ರೆ ಲೇಟ್ ಆಗುತ್ತೆ ಅಂತಂದು ಹೇಳಿ ನಾನು ಈ ಮೆಥಡಲ್ಲಿ ಮಾಡ್ತಾಯಿದ್ದೀನಿ ಚಟ್ನಿನ. ಸಖತ್ತಾಗಿರ್ತೈತಿ, ಡಿಫ್ರೆಂಟ್ ಟೇಸ್ಟ್ ಕೊಡ್ತೈತಿ. ಹಾಗೆ ನಾನು ಸ್ವಲ್ಪ ಇಲ್ಲಿ ಹಿಂಗೂ ಹಾಕ್ಕೊಂಡೆ ನೋಡಿರಿ. ಆಮೇಲೆ ಅಷ್ಟೊತ್ತಿಗೆ ಇದು ಕುಕ್ಕರಲ್ಲಿ ನಾವು ವಿಶಿಲ್ ಹಾಕ್ಸಿದ್ದಿಲ್ಲ, ಇದು ಒಂದು ಸ್ವಲ್ಪ ರೂಮ್ ಟೆಂಪ್ರೇಚರ್ ಬಂದೈತಿ. ಇವಾಗ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ನಾನು ನೋಡ್ರಲ್ಲೇ ಮಿಕ್ಸಿ ಜಾರಿಗೆ ಹಾಕೊಂಬಿಟ್ಟು ಇದನ್ನು ರುಬ್ಕೊಂಬರ್ತೀನಿ. ಏನು ಕಷ್ಟನೇ ಇಲ್ಲ, ಪಟ್ಟಂತ ಮಾಡಿಬಿಡ್ಬೋದು. ಗೆಸ್ಟ್ ಬಂದರೆ ಕುಂದಿರಿಸ್ಬಿಟ್ಟು ನೀವು ಮಾಡ್ಬೋದು, ಅಷ್ಟು ಚೆನ್ನಾಗಿರ್ತೈತಿ ಇದು. ಆಮೇಲೆ ಏನಪ್ಪ ಅಂತಂದ್ರೆ ಇದು ಚಪಾತಿಗೆ, ದೋಸಾಗ, ಹಾಗೆ ನೀವು ಬಿಸಿ ಅನ್ನಕ್ಕೆ ಮೇಲೆ ಹಾಕೊಂಡು ಊಟ ಮಾಡಲಿಕ್ಕೆ, ಪರೋಟ ಮಾಡಿದ್ರೆ ಯಾವುದಾದ್ರೂ ಪರೋಟ ಎಲ್ಲಕ್ಕೂ ಸಖತ್ತ ಟೇಸ್ಟ್ ಅದ, ಡಿಫ್ರೆಂಟ್ ಟೇಸ್ಟ್ ಕೊಡ್ತೈತಿ. ಒಂದು ಸಲ ಮಾಡ್ಕೊಂಡು ನೋಡಿಕೊಂಡು ನನಗೆ ಹೇಗಾಗಿದೆ ಅಂತಂದೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ನೀವು ಬಿಡೋದೇ ಇಲ್ಲ, ಇದಕ್ಕೆ ಫುಲ್ ಪಿದಾಗಿಬಿಡ್ತೀರ. ಮತ್ತು ನಾನು ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ರುಬ್ಕೊಂಬಂದಿದ್ದೀನಿ. ಇಲ್ಲ ಹಳ್ಳುಪ್ಪು ಯೂಸ್ ಮಾಡಿದ್ದೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಕಲರ್ ಬಂದಿದೆ. ಇನ್ನೂ ಹೊಸ ಮೆಣಸಿನ್ಕಾಯಿ ಆಗಿದ್ದರೆ ಇನ್ನೂ ಕಲರ್ ಬರ್ತಾಯಿತ್ತು. ಮೆಣಸಿನ್ಕಾಯಿ ನಂದು ಹಳೇದಾಗಿತ್ತು. ಏನಿಲ್ಲ, ಸಿಂಪಲ್ ನೋಡಿರಿ. ಇದಕ್ಕೆ ಹಾಕಿಬಿಟ್ಟು ನಾವೇನು ಒಗ್ಗರಣೆ ಕೊಡ್ಕೊಂಡಿದ್ದಿಲ್ಲ ಅದಕ್ಕೆ ಹಾಕಿಬಿಟ್ಟು ಇನ್ನೊಂದು ಸ್ವಲ್ಪ ಬಿಸಿ ಮಾಡ್ಕೊಂಬಿಡ್ರಿ. ಬಿಸಿ ಮಾಡದೇ ಇದ್ರೂ ಹಾಗೆ ಬರುತ್ತೆ, ಏನು ತೊಂದರೆ ಇಲ್ಲ, ಎಲ್ಲ ಬೆಂದಿರುತ್ತಲ್ಲ. ಆದರೂ ನಾನು ಮತ್ತೊಂದು ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ. ಇಷ್ಟೇ ನೋಡಿರಿ, ವೆರಿ ಸಿಂಪಲ್ಲು. ಆದರೆ ಏನು ಚೆನ್ನಾಗಿತ್ತು ಅಂದ್ರೆ ನಾನಿಲ್ಲಿ ಪಾಲಕ್ ಪರೋಟ ಮಾಡಿದ್ದೆ. ಪಾಲಕ್ ಪರೋಟ ಜೊತೆಗೆ ಕಾಂಬಿನೇಷನು ಚೆನ್ನಾಗಿತ್ತಿದ್ದು. ನಾ ಮೊದಲೇ ಹೇಳ್ದಂಗೆ ಈ ಟೊಮೊಟೊ ಚಟ್ನಿ ಐತಲ್ಲ, ಈ ಒಂದು ದೋಸೆ, ಚಪಾತಿ, ರೊಟ್ಟಿ, ಹಾಗೆ ಈ ಥರ ಪರೋಟಗಳು, ಮತ್ತು ಬಿಸಿ ಅನ್ನದ ಮೇಲೆ ನಿಮಗೇನು ಗಿಂಬಾರು ಮಾಡ್ಕೊಳ್ಳೋಕೆ ಬೇಜಾರಾಗೈತಪ್ಪ ಅಂದ್ರೆ ಅವಾಗೂ ಕೂಡ ಹಾಕ್ಕೊಂಡು ತಿಂದರೆ ಅದಕ್ಕೂ ಎಲ್ಲ A to Z ಅನ್ಬೋದು. ಅಷ್ಟೂ ಫುಡ್ಗಿನ ಇದು ಸಖತ್ತಾಗಿರ್ತೈತಿ ಅಂತಂದೇಳಿ ನಾನು ಹೇಳಾಕತ್ತೀನಿ. ಅಷ್ಟು ಚೆನ್ನಾಗಿರ್ತೈತಿ. ಒಂದು ಸಲ ಮಾಡ್ಕೊಂಡು ನೀವು ಹೇಗಿತ್ತು ಅಂತಂದು ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಯಿತು ಅಂದರೆ ನೀವು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಕಾಂಬಿನೇಷನ್ ಅಂತೀರಾ, ಪಿದಾ ಹಾಕ್ತೀರಾ, ಸಖತ್ತಾಗಿದೆ. ಒಂದ್ಸಲ ಟ್ರೈ ಮಾಡಿ.